ಅದ್ರೊಳಗ ಹಜರತ್ ಮೊಹಮ್ಮದ್ ಸಲಾ ಅಲೈಹಿ ಹೇಳ್ತಾರ್ರಿ, ಯಾರ ಮನಿ ಒಳಗ ಮಗಳ ಅದಾಳ, ಮಗಳು ಹುಟ್ಟಿದ ಮೇಲೆ ಖುಷಿ ಪಡ್ತಾನ. ಇವತ್ತು ಮಗಳು ಹುಟ್ಟಿದ ಮೇಲೆ ಖುಷಿ ಪಡೋರು ಬಹಳ ಮಂದಿ ಕಡಿಮೆ ಇರ್ತಾರೆ. ಮಗಳು ಹುಟ್ಟಿದ್ರೆ ಜಿಲೇಬಿ ಕೊಡ್ತಾರ, ಮಗ ಕೊಟ್ಟಿದ್ರೆ ಪೇಡೆ ಕೊಡ್ತಾರ. ಮಗ ಸಪ್ಪಗ ಮಾಡಿರ್ತಾನ. ಯಾಕಪ್ಪ ಅಂತ ಕೇಳಿದ್ರೆ ಇಲ್ರಿ ಹುಡುಗಿ ಹುಟ್ಟ ಅಂತಾನ. ಹಜರತ್ ಮೊಹಮ್ಮದ್ ಸಲಾ ಅಲೈಹಿ ಹೇಳ್ತಾರ ಹುಡುಗಿ ರಹಮತ್ ಅಂತ, ಹುಡುಗ ನ್ಯಾಮತ್. ಮತ್ ಹಜರತ್ ಮೊಹಮ್ಮದ್ ಸಲಾ ಅಲೈಹಿ ಹೇಳ್ತಾರ್ರಿ ಹುಡುಗಿ ರೆಹಮತ್, ನಾನು 4 ಹೆಣ್ಣು ಮಕ್ಕಳು ತಂದೆ. ಹಜರತ್ ಮೊಹಮ್ಮದ್ ಸಲಾ ಅಲೈಹಿ ಸಾರಿದ್ರು, ಆ ತಂದೆಗೆ ಖುಷ್ಖಬರಿ ಐತಿ, ದೊಡ್ಡ ಬಹುಮಾನ ಅಲ್ಲಾಹ್ ತಾಲಾ ಕೊಡ್ತಾನ. ಹಜರತ್ ಮೊಹಮ್ಮದ್ ಸಲಾ ಅಲೈಹಿ ಹೇಳ್ತಾರ, ಯಾ ತಂದೆ ಮಗಳು ಹುಟ್ಟಿದ ಮೇಲೆ ಖುಷಿ ಪಡ್ತಾನ, ಚಲೋ ಹೆಸರಿಡ್ತಾನ, 7ನೇ ದಿವಸ ಅಕೀಕಾ ಕಾರ್ಯಕ್ರಮ ಮಾಡ್ತಾನ, ಅಕ್ಕಿಗೆ ದೀನದ ಧರ್ಮದ ವಿದ್ಯೆ ಕಲಿಸ್ತಾನ, ಆಕೆ ದೊಡ್ಡಕ್ಕೆ ಆದ್ಮೇಲೆ ಲಗ್ನ ಮಾಡ್ತಾನ. ದಿನ್ದಾರ್ ಮತ್ತು ಧಾರ್ಮಿಕ ವಿಷಯದಲ್ಲಿ ನಡೆಯುತ್ತ ಹುಡುಗನ್ ನೋಡಿ ಏನ್ ಲಗ್ನ ಮಾಡ್ತಾನ. ಬರೇ ಮಾತು ಹೇಳಿಲ್ಲ, ಕಯಾಮತ್ತೊಳಗ ಸ್ವರ್ಗದೊಳಗ ಅರ್ಶನ ಏನ್ರಿ ಸಾಯದೊಳಗ ನಾನು ಆ ತಂದೆ ಹೆಂಗಿರ್ತೇವಪ್ಪ ಅಂತ ಬರೇ ಬಾಯಲ್ಲಿ ಹೇಳಿಲ್ಲ. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 2 ಬಟ್ ಕೂಡಿಸಿ ಹೇಳಿದ್ರು, ಈ 2 ಬಟ್ ಹೆಂಗ್ ಕೂಡ್ಯದವ. ಆ ತಂದೆ ಮಗಳು ಹುಟ್ಟಿದ ಮೇಲೆ ಖುಷಿ ಪಟ್ಟ, ಚಲೋ ಹೆಸರಿಟ್ಟಿದ, ಅವಂಗ ಏನ್ರಿ ದೀನ ಧರ್ಮದ ಮಾತು ಕಲಿಸಿ ಒಂದು ಧಾರ್ಮಿಕ ವಿಷಯದಲ್ಲಿ ನಡೀತಿರುವಂತ ಯುವಕನ ಜೊತೆ ಲಗ್ನ ಮಾಡಿದವ. ಆ ತಂದೆ ಖಯಾಮತ್ತೊಳಗ ಈ ಹೆಂಗ 2 ಬಟ್ ಕೂಡ್ಯಾವ ಹಂಗ ನಾವು ಕೂಡಿರ್ತೀವಿ ಅನ್ನುವಂತ ಮಾತು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು.